K19AA055 ಈ ಗಾಡಿ ಬಸ್ಸು ಮುಪ್ಪಾನೆ ಲಾಂಚ್ ಟರ್ನ್ ಆಗೋ ಮೂಮೆಂಟಲ್ಲಿ ಟರ್ನಿಂಗಲ್ಲಿ ಬಿದ್ದಿದೆ. ಇದು ಒಂದು 45 ಸೀಟ್ ಇರ್ತಕ್ಕಂಥದ್ದು ಒಂದು ಬಸ್ಸು. ಆ ಬಸ್ಸು ಇಲ್ಲಿ ಪಲ್ಟಿಯಾಗಿ ಒಂದು 20 ಜನಕ್ಕೆ ತುಂಬ ಗಾಯ ಆಗಿದೆ. ಕೈಗಳೆಲ್ಲ ಕಟ್ಟಾಗಿದ್ದಾವೆ, ಆಮೇಲೆ ತಲೆಗೆ ಸ್ವಲ್ಪ ಹೊಡೆತ ಬಿದ್ದಿದ್ದಾವೆ. ಅವರಿಗೆಲ್ಲ ಈಗ ಸ್ಥಳಾಂತರ ಕಾರ್ಗಲ್ ಆಸ್ಪತ್ರೆ ಹಾಗೂ ತಾಲೂಕು ಆಸ್ಪತ್ರೆ ಸಾಗರಕ್ಕೆ ಈಗೆಲ್ಲ ಪ್ರೈವೇಟ್ ವೆಹಿಕಲಲ್ಲಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾವುದು 112 ಬಂದಿಲ್ಲ. ಪೊಲೀಸ್ ಜೀಪ್ ಸಹ ಈಗಾಗಲೇ ಅವ್ರದ್ರಲ್ಲೂ ತೊಗೊಂಡೋಗಿದ್ದಾರೆ. ಒಂದಿಷ್ಟು ಜನನ ಕರ್ಕೊಂಡೋಗಿದ್ದಾರೆ. ಹೀಗೆ ಇದರಲ್ಲಿ ಯಾರು ಗಾಬರಿ ಆಗ್ಬಿಟ್ರಿ, ಕೈ ಗಿರೀಶ್ ಅವರು ನಿಧಾನ ಮಾಡ್ತಾರೆ. ಇಲ್ಲ ಇದೆ ಗಾಡಿ ಬೇಗ ನಮ್ಗೆ ಕೈಯ ಕಟ್ಟಾಗಿ ಒಂದು ಡಾಕ್ಟರ್ ಇಲ್ಲ ಇವರು
ಸರ್ ಬೇಕಾ ಮತ್ತೆ ಸರ್ ಹೆಚ್ಚಿನ ಚಿಕಿತ್ಸೆಗೆ ಎಲ್ಲಿ ಕಳಿಸ್ತೀರಿ? ಹೈಯರ್ ಸೆಂಟ್ರಿಗೆ ಬೇಕಾಗತ್ತೆ. ಹೈಯರ್ ಸೆಂಟ್ರ್ ನಿಮ್ಮ ಸಲ್ವೇಜ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಚಾನ್ಸ್ ಮಾಡೋದು ಅದೇ ಕೂಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೆ ಹೈಯರ್ ಸೆಂಟ್ರ್ ಮಂಗಳೂರಿಗೆ ಕಳಿಸ್ಬೇಕಾಗುತ್ತೆ. ಮಂಗಳೂರು ಡಾಕ್ಟರ್ ವಿಕ್ರಮ್ ಡಾಕ್ಟ್ರು ಈಗ ಚಿಕಿತ್ಸೆ ಮಾಡ್ತಿದ್ದಾರೆ. ಡಾಕ್ಟರ್ ವಿಕ್ರಮ್ ಸಾಗರ ವೈದ್ಯರು ಕೈ ಕಟ್ಟಾಗಿದ್ದನ್ನು ಇವಾಗ ಬ್ಯಾಂಡೇಜ್ ಮಾಡ್ತಾ ಇದ್ದಾರೆ. ಸಾಗರ ಶಾಸಕರು ಗೋಪಾಲಕೃಷ್ಣ ಬೇಳೂರು ಬಂದಿದ್ದಾರೆ ಈಗ. ಸರ್ ಇವರು ಹೌದು. ಅವ್ರ ಕಡೆ ಚೆನ್ನಾಗಿದ್ದರೆ ಯಾರಿದ್ದಾರೆ? ಹೇಳಿ ಇಲ್ಲಿ ಬೇಡ ಆಗಲ್ಲ. ಇದ್ರಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಲ್ಲ. ಮಣಿಪಾಲಿಗೆ ಹೋಗ್ಬಿಟ್ರೆ ಇಮಿಡಿಯೇಟ್ಲಿ ಮಾಡ್ತಾರೆ. ಯಾಕಂದ್ರೆ ಏನಂತ ನೋಡಿ ಮಂಗಳೂರು ಮಣಿಪಾಲ್ ನೋಡಿ ಅದು ಏನಂತ ಹೇಳಿ. ಯಾಕಂದರೆ ತುಂಬ ಸೀರಿಯಸ್ ಇದ್ದಾರೆ ಅವರಲ್ವಾ? ಎಲ್ಲ ಒಂದೇ ಅಲ್ವಾ? ಅದೇ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ರೆ ಆಯಿತು. ಎಲ್ಲ ಒಂದೇ ಫ್ಯಾಮಿಲಿ ನಮ್ಮ ಇವರು ಸಾಗರ ಶಾಸಕರ ಪಿ ಶ್ರೀನಿವಾಸ್. ರೋಡು ಹೋಗು ಇಮ್ರಾನ್ ಭಾಯ್ ನೆಕ್ಸ್ಟ್ ರೆಫರ್ ಟು ಮ್ಯಾಂಗ್ಳೂರ್.
ಎಲ್ಲ ಮಂಗಳೂರಿಗೆ ಅವರು ಪುತ್ತೂರು ಫೋನ್ ಮಾಡಿದ್ರು ರಾಜೇಶ್ ನಾಯ್ಕ ಮೇಲೆ ಫೋನ್ ಮಾಡಿದ್ರು ಇವನೇ ಮಣಿಪಾಲ ಕಳಿಸ್ಬಿಡಲ್ಲ ಇಮಿಡಿಯೇಟ್ಲಿ ಒಬ್ಬ ಗ್ಯಾರಂಟಿ ಹೇಳಿ ಆಂಬುಲೆನ್ಸ್ ರೆಡಿ ಮಾಡ್ರಿ ಮಣಿಪಾಲ ಕರ್ಕೊಂಡು ಹೋಗ್ಬೇಡಿ ಶಾಸಕರೇ ಶಾಸಕರು ಈಗ ಮಂಗಳೂರಿಗೆ ಯಾರ್ಯಾರು ಹೋಗೋದು ಸರ್? ಮಂಗಳೂರಿಗೆ ಎಲ್ಲ ಸೀರಿಯಸ್ ಇದ್ದಾರೆ, ಇವರಂತೂ ತುಂಬಾ ಸೀರಿಯಸ್ ಆಗಿದ್ದಾರೆ. ಅವ್ರನ್ನ ಕಳಿಸ್ಲೇಬೇಕು, ಆ 4 ಜನ ಹೋಗ್ಲೇಬೇಕು ಅವರು. ಓಕೆ ಸರ್. ಆ ಕಡೆ ಇರಲ್ವಾ, ಅವ್ರು ಪುತ್ತೂರು ಕಡೆಯವರು, ಅವರು ಗಾಡಿಗೆ ಕಳಿಸ್ಕೊಟ್ಬಿಡ್ತೀವಿ. ಕೆಲಸ ಮಾಡೋಣ ಸರ್, ಕಂಡೀಷನ್ ಹೇಗಿದೆ? ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ. ಬ್ಲಡ್ ಲಾಸ್ ತುಂಬ ಆಗಿರೋದ್ರಿಂದ ಇಮಿಡಿಯೇಟಾಗಿ ಶಿಫ್ಟ್ ಮಾಡಬೇಕಾಗುತ್ತೆ. ಆಂಬ್ಯುಲೆನ್ಸ್ ರೆಡಿ ಇದೆಯಲ್ಲ? ಹಾಂ, ರೆಡಿ ಇದೆ. ನೀವೇ ಹೋಗ್ತೀರಾ ಆಂಬ್ಯುಲೆನ್ಸ್? ಗಾಡಿ ಓಡಿಸ್ಬಿಡು. ಗಾಡಿ ಯಾವುದು? ಗಾಡಿ ಅಣ್ಣ, ಅದೇ 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 ಹಂಗೆ ಅದೇ ಅದೇ ಐಸಲ್ಲಿ ಶ್ರೀನಿವಾಸ್ ಸರ್, ಶ್ರೀನಿವಾಸ್ ಅವರೇ, ಈಗ ಎಲ್ಲಿ ರೆಫರ್? ಮಣಿಪಾಲ್. 4 ಪೇಷಂಟ್ ಮಣಿಪಾಲ್. ತಾರಮೂರ್ತಿರ ಇವರಿಗೆ ಗಂಟೆ ಅಂತಾರು. ನಿಧಾನ ನಿಧಾನ. ಆ ಗಾಡಿಗೆಲ್ಲ ಶಿಫ್ಟ್ ಮಾಡಿ ಕಳಿಸಿದ್ರು. ಉಮೇಶ ಇಲ್ಲೋ? ಯಾಕೆ ಉಮೇಶ ಹೋಗ್ತೀನಿ ಅಂತ ಹೇಳಿ ಅದು ಹಾಕೋಗ್ತಿದೆಯಲ್ಲ, ಅದೇ ಗಾಡಿ ಹೋಗ್ತಾನೆ. ಗಾಡಿ ತೆಗೀರಿ. ತೆಗೀರಿ ಬೆಟ್ಟು.
ನಿಧಾನ ಆರಾಮಮ್ಮ ಹುಷಾರು ಸ್ಟ್ರಕ್ಚರ್ ಅಲ್ಲಿದೆ ಅಲ್ಲಿ ಗೌರ್ಮೆಂಟ್ಗೆ ಹತ್ರ ಮರ್ಯಾ ಗೌರ್ಮೆಂಟ್ಗೆ ಯಾವ್ದು ಗೊತ್ತಿಲ್ಲ ಹೋಗ್ತಿದೆ ಗೌರ್ಮೆಂಟ್ ಗಾಡಿ ಯಾವ್ದು ಗೊತ್ತಿಲ್ಲ ಯಾರು ತೆಗಿದಾನೆ ಇಲ್ಲ ಅವರು ಗಾಡಿ ದೊಡ್ಡ ವೆಹಿಕಲ್ ಬೇಕಿಲ್ಲ 3 ಜನ ಹಾಕೊಳ್ಳೋಕ್ಕೆ ಒಂದು ಸಿಂಗಲ್ ಈ ಗಾಡಿಯಲ್ಲಿ ಎರಡು ಮೂರು ಜನ ಹೋಗ್ತಾರೆ ಸರ್ ಹೋದ್ರೆ ವಾಪಸ್ಸು ಏನ ತಾಯಿ ಮಗು ಇಲ್ಲಿ ಒಬ್ಬೊಬ್ಬರು ಮಾತಾಡಿ ಅನೇ 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 ಚೀಟಿ ಕೊಟ್ಟರೆ ಅವ್ರು ಹೊಡ್ತಾರೆ ಇವರಿಗೆಲ್ಲಿ ಅದೇ ಯಾವ್ದು
ಮಣಿಪಾಲ್ ಹೋಗ್ತೀರಾ? ಅವರೆಲ್ಲ ಆಂಬುಲೆನ್ಸ್ ರೆಡಿ ಮಾಡಿ ಕಳಿಸಿದ್ದೀವಮ್ಮ. ಮಣಿಪಾಲ್ ಹೋಗ್ತೀರಾ? ಅಲ್ಲ ಇಲ್ಲಿ ಆಗುತ್ತೆ. ಅದು ನೋಡಿ ಎದೇನು ಅಂತ ಸ್ವಲ್ಪ ನೋಡ್ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಇದು ಮಾಡಿಬಿಟ್ಟು ಪೇಷಂಟ್ ಬರ್ತಾ ಇದ್ದಾರೆ ಅಲ್ಲ ಆಯ್ತು ಮುಂದೆ ಇದ್ಯಾರ್ದು ಇದು ಈ ಗಾಡಿ ಮುಂದ್ಬಿಡ ಹಾಂ ಸಿಟ್ಟಿಗೆ ಹಾಕೊಂಡು ಹೋಗ್ಬೇಕಾದ್ರೆ ಆಮೇಲೆ ಕೊಟ್ಟಲ್ಲ ಆಮೇಲೆ ಕೊಟ್ಟಿಲ್ಲ ದುಡ್ಡು ಅಲ್ಲಿ ಆಂಬುಲೆನ್ಸ್ ಹೋಗ್ಲಿ ಸರ್, ಈ ಕಡೆ ಬನ್ನಿ ಸರ್. 27 ಜನ ಟೂರಿಸ್ಟು ಬಂದಿರೋದು ಮಂಗಳೂರಿಂದ ಬಂದಿದ್ದಾರೆ. ಅವರು ಪುತ್ತೂರು ಹತ್ರ ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ನಮ್ಮ ಹೋಗಾರ್ ರೋಡಲ್ಲಿ ಗಾಡಿ ಪಲ್ಟಿ ಹೊಡೆದಿದೆ. ಮುಪ್ಪಾನೆ ಟರ್ನಿಂಗಲ್ಲಿ ಪಲ್ಟಿ ಹೊಡೆದ್ರಿಂದ ಭಾಳ ಇಂಜರಿ ಆಗಿದೆ. ಒಂದು ಮಗು ಇದೆ, 2 ಮಕ್ಕಳು ಇದ್ದರು, 2 ಜನ ಇದ್ದರು. ಅವರಿಗೂ ತುಂಬ ಹೊಡೆತ ಬಿದ್ದಿದೆ. ಒಂದು ಎಮ್ಮನಿಗೆ ಕೈ ಕಟ್ಟಾಗಿದೆ. ಇನ್ನು ಇಂಜುರಿ ಭಾಳ ಆಗಿದೆ, ಸುಮಾರಷ್ಟು ಆಗಿದೆ. ಆದಷ್ಟು ನಮ್ಮ ಪ್ರಯತ್ನ ಪಟ್ಟಿದ್ದೀನಿ ಬೆಳಗಿಂದ. ಏನು ನಮ್ಮ ಡಾಕ್ಟ್ರು, ನರ್ಸ್ಗಳು, ಆಮೇಲೆ ನಮ್ಮ ವಾಲಂಟಿಯರ್ಸ್ ಎಲ್ಲ ಇಲ್ಲಿದ್ದಂಥವ್ರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ಪರವಾಗಿ ಕೆಲಸ ಮಾಡಿದ್ದಾರೆ. ಖುಷಿ ಆಯ್ತು ಪಾಪ, ಈ ಥರ ವಾಲಂಟಿಯರ್ ಬಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ಆಂಬುಲೆನ್ಸಲ್ಲಿ ಹಾಕಿ ಫಾಸ್ಟಾಗಿ ಕಳಿಸ್ಕೊಟ್ಟಿದ್ದಾರೆ. ವೈದ್ಯರು ಕೂಡ ಅಶೋಕ್ ರಾಜೇಶ್ ನಾಯ್ಕ್ ಅಂತ MLA ಅವ್ರು ನಂಗೆ ಫೋನ್ ಮಾಡಿದ್ರು. ನಂಗೆ ಆದ ನಂತರ ಗೊತ್ತಾಯಿತು. ನಾನು ಇಮಿಡಿಯೇಟ್ಲಿ ಓಡೋಡಿ ಬಂದಿದ್ದೀನಿ. ಬಂದ ಮೇಲೆ ಪರಿಸ್ಥಿತಿ ನೋಡಿ ಭಾಳ ನೋವಾಯಿತು, ಬೇಜಾರಾಯಿತು. ಯಾವುದೇ ವ್ಯಕ್ತಿ ಇರ್ಬೋದು, ಬೇರೆ ಕ್ಷೇತ್ರದಿರ್ಬೋದು, ಬಟ್ ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾವು ರಕ್ಷಣೆ ಕೊಡುವಂಥ ಜವಾಬ್ದಾರಿ ನಾವು ಮಾಡಿದ್ದೀವಿ. ಏನು ಡಾಕ್ಟರ್ ಕೆಲಸ ಮಾಡಿದ್ದಾರೆ, ಸರ್ ಆಂಬ್ಯುಲೆನ್ಸ್ನವರು ಕೂಡ ಎಲ್ಲರೂ, ಆಂಬುಲೆನ್ಸವರು ಎಲ್ಲ ಎಟ್ ಟೈಮ್ ಪಟಾಪಟ ಅಂತ ಬಂದು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಗುಣಮುಖರಾಗಲಿ, ಅವ್ರಿಗೆ ಯಾರಿಗೂ ಏನೂ ಆಗಬಾರ್ದು ಅಂತ ಅದು ಭಗವಂತನ ಬೇಡ್ಕೊಳ್ಳೋಣ ಅಷ್ಟೇ. ನಾವು ಕೇಳಿಬಿಟ್ಟು ಮತ್ತೇನಿಲ್ಲ, ಇಷ್ಟು ಮಾಡಿದ್ದೀವಿ. ಥ್ಯಾಂಕ್ ಯು. ಮೊಬೈಲ್ ಮಾತಾಡಿ ಸೀದಾ KMC ಅವರು
ನಮ್ಮದು ಗಾಡಿ ಬರುವಾಗ ಬ್ರೇಕ್ ಫೇಲ್ ಆಗಿ ಗಾಡಿ ಮನಸ್ಸಿತ್ತು. ಸೊ ಯಾವ ಬಸ್ಸು? ಅದು ಬೇಂದ್ರ ಸೊ ಖಾಸಗಿ ಬಸ್. ಎಲ್ಲಿಂದ ಬರ್ತಿದ್ರಿ ನೀವು? ಮಂಗಳೂರಿಂದ ಬಳೆ ಪದ್ಮಾವತಿಗೆ ಹೋಗ್ತಾ ಇದ್ದೆ. ಒಂದು ಜಸ್ಟ್ 25 ಕಿಲೋಮೀಟರ್ ಬ್ಯಾಕ್ ನಮಗೆ ಗಾಡಿ ದುರ್ಘಟನೆ ಎಷ್ಟೊತ್ತಿಗಾಗಿದೆ? ಒಂದು 1:30 ಆಯಿತು. ಸರ್ ಎಲ್ಲ ಒಂದೇ ಫ್ಯಾಮಿಲಿಯವರು ಅಥವಾ ಪ್ಯಾಕೇಜ್ ಟೂರ್ ಯಾವ ಥರ? ಒಂದೇ ಊರಿನವರು. ಒಟ್ಟಿಗೆ ಟೆಂಪಲ್ಗೆ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಏನೋ ಗೊತ್ತಿಲ್ಲ. ಸಾಗರದ ಡಾಕ್ಟರ್ ಬಗ್ಗೆ ಅವ್ರ ಕಾಳಜಿಯಿಂದ ಈಗ ಇಮಿಡಿಯೇಟ್ ಆಗಿ ಬಂದು ಎಲ್ಲ ಇದು ಮಾಡಿದ್ರೆ ಏನು ಹೇಳ್ತೀವಿ? ಈ ಊರಿನವರೆಲ್ಲ ಬಂದು ಸೇರಿ ನಮ್ಮ ಶಾಸಕರೆಲ್ಲ ಬಂದು ತುಂಬ ಊರಿನವರೆಲ್ಲ ಆಂಬ್ಯುಲೆನ್ಸ್. ಯಾಕಂತ ಹೇಳಿದ್ರೆ ಇಬ್ಬರು ಕೈ ಬಸ್ಸಿನ ಅಡಿಗೆ ಬಿದ್ದಿತ್ತು. ಆಗ ಊರಿನವರು ಬಂದು ಏನೋ ಒಂದು ವ್ಯವಸ್ಥೆ ಮಾಡಿದರು ಅಂತ ಹೇಳಿದ್ರೆ. ಇಲ್ಲದ್ರೆ ಅದನ್ನು ಎತ್ತಲಿಕ್ಕೆಲ್ಲ ನಮಗೆ ಕ್ರೇನ್ ಎಲ್ಲದ್ರೆ ಏನಾದರೂ ಬರಬೇಕಿತ್ತು. ಸೊ ದೇವರದೇ ನಿಮ್ಮ ಊರಿನವರ ಉಪಕಾರ, ಹಾಗೆ MLA ಅವರ ಸಹಕಾರದಿಂದ PA ಅವರ ಸಹಕಾರ ಎಲ್ಲ ನಮಗೆ ಒಳ್ಳೆಯದಾಯಿತು. ಸೊ ನಿಮ್ಮ ಹೆಸರು? ಸೂರಜ್ ಸಾಯಿ. ಎಷ್ಟು ಜನ ಇದ್ದೀರಿ ನೀವು ಬಸ್ಗೆ? ನಾವು 49 ಮೆಂಬರ್ಸ್ ಇದ್ದೇವೆ. ಶ್ರೀನಿವಾಸ್ ಸರ್. ಹೌದು ಸರ್. ಮಾಹಿತಿ ಬಂತಲ್ಲ ಸರ್ ಆಸ್ಪತ್ರೆ ಭೇಟಿ? ನಮಗೆ ಅರ್ಲುಗೋಡದಿಂದ ಮಾಹಿತಿ ಬಂತು, ಈ ಥರ ಮುಪ್ಪಾನೆ ಇದರಲ್ಲಿ ಬಸ್ ಪಲ್ಟಿಯಾಗಿದೆ, ಖಾಸಗಿ ಬಸ್ಸು, ಟೂರಿಸ್ಟ್ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ THO ಮತ್ತು ಇವರಿಗೆ ತಾಲೂಕು ವೈದ್ಯಾಧಿಕಾರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಫಸ್ಟು ಕಳಿಸ್ಬಿಟ್ವಿ. ಆ್ಯಂಬುಲೆನ್ಸ್ ಕಳಿಸಿ ಕಾರ್ಗಲ್ ಅಲ್ಲಿಂದ ಇರೋರಿಗೆ ಫಸ್ಟು ಯಾವುದಾದ್ರು ಓಮಿನಿ ಸಿಗ್ತದೆ ಆ ಓಮಿನಿಯಲ್ಲೆಲ್ಲ ಹಚ್ಕೊಂಡು ಕಾರ್ಗಲ್ ಹಾಸ್ಪಿಟ್ಲಿಗೆ ಏಡಿಗೆ ಫಸ್ಟ್ ಕಳಿಸಿ ಅಲ್ಲಿಗೆ ನಾನು ಇಲ್ಲಿಂದ ಕಾರ್ಗಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿದೆ. ಎಲ್ಲ ಆ್ಯಂಬುಲೆನ್ಸು DHO ಎಲ್ಲ ಮಾತಾಡ್ಬಿಟ್ಟು ಆ್ಯಂಬುಲೆನ್ಸ್ ಕಳಿಸಿಂದ ಅಲ್ಲಿಂದ ಎಲ್ಲ ಪಿಕಪ್ ಮಾಡ್ಕೊಂಡು ಬಂದು ಇಲ್ಲಿ ಇದಾಗಿ ಆಮೇಲೆ ಇಮಿಡಿಯೇಟಾಗಿ ನಮ್ಮ ಶಾಸಕರಿಗೂ ಗಮನಕ್ಕೆ ತಂದು ಅವರು ಕೂಡ ಅಲ್ಲಿ MLAಗೂ ಫೋನ್ ಮಾಡಿ ಅವರು ಕೂಡ ಫೋನ್ ಮಾಡಿದ್ರು. ಇಮಿಡಿಯೇಟಾಗಿ ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಇವರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಸಹಕರಿಸಿದರು. ಹಾಗೆ ಆ್ಯಂಬುಲೆನ್ಸ್ ಡ್ರೈವರ್ ಸರ್ ವೈದ್ಯರು ಸಕಾಲಕ್ಕೆ ಬಂದು? ಇಲ್ಲ, ಸಕಾಲಕ್ಕೆ ಬಂದರು. ಇಲ್ಲೇ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಒಂದು ಏರ್ಪಾಡು ಮಾಡ್ಕೊಂಡಿದ್ವಿ. ಈ ಥರ ಇನ್ಸಿಡೆಂಟ್ ಬರ್ತಾ ಇದೆ. ಮಂಗಳೂರಲ್ಲಿ ಕೂಡ ನಮ್ಮ MLA ಅವರು ರಾಜನಾಯ್ಕರೆಲ್ಲ ಬಂದು ಅವರನ್ನೆಲ್ಲ ಟ್ರೀಟ್ಮೆಂಟ್ ಫ್ರೀಯಾಗಿ ಮಾಡ್ತಾರೆ ಅಂತ ಹೇಳಿ ಬರೋದು. ಅವರು ಸಾಗರ ಶಾಸಕ ಗೋಪಾಲ್ ಕೃಷ್ಣ ಬೆಳ್ಳೂರಿಗೆ ಫೋನ್ ಮಾಡಿ ಹೇಳಿದ್ರು. ಹೌದು. ಆಮೇಲೆ ಒಂದು ಪೀಸಂಟು ಕೈ ಕಟ್ಟಾಗಿ ಬಿದ್ದಿದೆ. ಅಲ್ಲಿ ಸ್ಥಳೀಯರು ಆ ಬಸ್ಸನ್ನು ಕೆಳಗೆ ಹೋಗಿ ಅದನ್ನು ಹುಡುಕಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಹೇಳ್ತಾರೆ. ಆಮೇಲೆ ಇನ್ನೊಬ್ರದ್ದು ಇನ್ನೂ 3-4 ಜನದ್ದು ಸ್ವಲ್ಪ ಸೀರಿಯಸ್ ಇಂಜೂರ್ಡ್ ಆಗಿದೆ. ಎಲ್ಲರನ್ನೂ 10 ಜನ ಎಮರ್ಜೆನ್ಸಿ. ಮಂಗಳೂರಿನ ಹಾಸ್ಪಿಟ್ಲಿಗೆ. ಸರ್ ಒಟ್ಟು ಎಷ್ಟು ಜನರಿಗೆ ಬೇರೆ? 30 ಜನರಿಗೆ ಹೊರತಪ್ಪಿದ್ದಾರೆ. ಒಂದು 20 ಜನ ಇದ್ದಾರೆ. ಈಗ ಬೇರೆ ವೆಹಿಕಲ್ ಮಾಡಿ ಅವ್ರನ್ನ ಕಳ್ಸೋಕ್ಕೆ ಮಾನ್ಯ ಶಾಸಕರು ವ್ಯವಸ್ಥೆ ಮಾಡ್ತಾರೆ. ಸರ್ ಸಾಗರ ಶಾಸಕರು ಪ್ರೈವೇಟ್ ಆಂಬ್ಯುಲೆನ್ಸ್ಗೆ ಅವರೇ ಹಣವನ್ನು ಕೊಟ್ಟು ಕಳಿಸಿದ್ದಾರೆ, ಇದಕ್ಕೇನು ಹೇಳ್ತೀವಿ ಸರ್? ತುಂಬ ನಮ್ಮ ಉಪಕಾರ ಮಾಡಿದ್ವಿ. ಯಾಕಂದರೆ ನಾವು ಕರೂರಿನವರು, ನಮಗೆ ಇಲ್ಲಿ ಬೇರೆ ವ್ಯವಸ್ಥೆ ಎಂತ ಮಾಡೋದಂತ ಗೊತ್ತಿಲ್ಲ. ಸೊ ಊರಿನವರು ನಮ್ಮ ಇಲ್ಲಿನ ಶಾಸಕರು ಎಂಥ ಆ್ಯಂಬುಲೆನ್ಸ್ ಇದೆ ಎಲ್ಲ ಪೇಮೆಂಟ್ ವೆಚ್ಚವನ್ನು ಅವರೇ ಪೇ ಮಾಡಿ ಈಗ ನಮ್ಮನ್ನು ಕೂಡ ಉಳಿದವರನ್ನು ಕೂಡ ಊರಿಗೆ ಇದು ಮಾಡಿದ್ದಾರೆ. ಸೊ ನಮ್ಮ ಇದರ ವತಿಯಿಂದ ನಾವು ಧನ್ಯವಾದ ಹೇಳ್ತೀವಿ.